ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನನ್ನ ಮಗುವೆಂದು ನಿನ್ನನ್ನು ಕರೆಯುವವರಲ್ಲಿ ನನ್ನನ್ನು ಕಾಣಲು ಪ್ರಯತ್ನಿಸು. ಎಲ್ಲರಿಂದ ಕಲಿಯಲು ಪ್ರಯತ್ನಿಸು. ಪದೇ ಪದೇ ಜನರ ವರ್ತನೆ ನಿನಗೆ ನೋವನ್ನು ನೀಡಿದರೆ ನೀನು ಮೌನವಾಗು. ನಿನ್ನ ಮಾತುಗಳಿಂದ ಸದಾ ಪ್ರಯೋಜನವಿರಲಿ. ಪ್ರಯೋಜನವಿಲ್ಲದಿದ್ದರೆ ನಿನ್ನ ಮೌನದ ಅಗತ್ಯವಿದೆ ಎಂದು ತಿಳಿದುಕೋ. ಎಲ್ಲ ತಾನಾಗೆ ಸರಿಯಾಗುತ್ತದೆ ಎಂದು ನಂಬು. ನಿನ್ನ ಹಾಗೆ ನೀನು ಮಾತ್ರವೇ. ನೀನು ಮಾಡುವುದು ಮಾತ್ರವೇ ನಿನ್ನ ಕರ್ಮ. ಬೇರೆಯವರ ವರ್ತನೆಗೆ ನಿನ್ನ ಪ್ರತಿಕ್ರಿಯೆ ಮಾತ್ರವೇ ನಿನ್ನ ಕರ್ಮವಾಗುತ್ತದೆ, ಅವರ ವರ್ತನೆಯಲ್ಲ. ಕಷ್ಟದಲ್ಲಿ ನಿನ್ನ ಬಳಿ ಬರುವವರಿಗೆ ನಿನ್ನಿಂದಾದರೆ ಸಹಾಯವನ್ನು ಮಾಡು. ಅವರ ಸಂತೋಷದಲ್ಲಿ ಪಾಲ್ಗೊಳ್ಳದಿದ್ದರೂ ಕಷ್ಟದಲ್ಲಿ ನಿನ್ನ ಬೆಂಬಲವನ್ನು ನೀಡು. ನಿನ್ನ ಮನಸ್ಸಿನ ಶಾಂತಿ ಸದಾ ನಿನ್ನ ಜೊತೆಯೇ ಇರುತ್ತದೆ. ಅದೇ ಮನುಷ್ಯನಿಗೆ ಸಿಕ್ಕಿರುವ ವರಪ್ರಸಾದ. ಸಂತೋಷವನ್ನು, ಶಾಂತಿಯನ್ನು ಎಲ್ಲೂ ಹುಡುಕುವ ಅಗತ್ಯವಿರುವುದಿಲ್ಲ. ಮನುಷ್ಯನಿಗೆ ಎಲ್ಲ ರೀತಿಯ ಭಾವನೆಗಳು ಸಹಜ. ನಿನ್ನಲ್ಲಿಯೂ ಕೆಲವು ಸಂದರ್ಭಗಳಲ್ಲಿ ಕೋಪ, ದ್ವೇಷ, ಅಸೂಯೆ, ಹಠ ಇವುಗಳು ಹುಟ್ಟಿ ಬರುವುದು ಸಹಜವೇ ಎಂದು ತಿಳಿದುಕೋ. ಆದರೆ ಈ ಭಾವನೆಗಳನ್ನು ತನ್ನಲ್ಲಿ ಬೆಳೆಸಿಕೊಳ್ಳದೆ ಅವುಗಳನ್ನು ಸೋಲಿಸಿ ತನ್ನಲ್ಲಿ ಒಳ್ಳೆಯ ಭಾವನೆಗಳನ್ನು ಬೆಳೆಸಿಕೊಳ್ಳುವುದೇ ನಿನ್ನ ಗೆಲುವೆನ್ನುವ ಅರಿವಿರಲಿ. ನಿನ್ನ ಹೃದಯ ಪ್ರೀತಿಯಿಂದ ತುಂಬಿರಲಿ. ನಿನ್ನ ಮನಸ್ಸು ಶಾಂತಿಯಿಂದ ತುಂಬಿರಲಿ. ನೀನು ನನ್ನ ಮಗುವೆನ್ನುವ ಅರಿವು ನಿನ್ನಲ್ಲಿ ಸದಾ ಇರಲಿ. ನಿನಗೆ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.